ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನಿವತ್ತು ಹೈದರಾಬಾದು ಮೆಟ್ರೋ ಸ್ಟೇಷನಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಇದು ನಮ್ಮದು ಥರ್ಡ್ ಡೇ ಇನ್ ಹೈದರಾಬಾದ್ ಆ್ಯಸ್ ವೆಲ್ ಆ್ಯಸ್ ಲಾಸ್ಟ್ ಡೇ. ಸೊ ನಾವು ಫಿಲ್ಮ್ ಸಿಟಿ ಹೈದರಾಬಾದ್ ಫೇಮಸ್ ಮೂವಿ ಎಲ್ಲ ಅಲ್ಲೇ ಆಲ್ಮೋಸ್ಟ್ ಶೂಟ್ ಆಗೋದಂತೆ. ಅಲ್ಲಿ ನಾವು ಹೋಗ್ತಾ ಇದ್ದೇವೆ. 1 ಮಿನಿಟ್ ಬೇಕಾದ್ರೆ. ಫಿಲ್ಮ್ ಸಿಟಿ ಹೆಸರೆಂತ ಸರ್? ರಾಮೋಜಿ ಫಿಲ್ಮ್ ಸಿಟಿ ಅಂತೆ. ನೋಡಿ, ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೇವೆ. ನಿಮ್ಮ ಜೊತೆ ಸಹ ನನಗೆ ಶೇರ್ ಮಾಡಲಿಕ್ಕುಂಟು. ಆ್ಯಕ್ಚುಲಿ ನಾವು ಹೋಗಿದ್ವಿ ಮೊನ್ನೆನೇ, ಬಟ್ ಸ್ವಲ್ಪ ಕಾಸ್ಟಿಗೆ ಹೇಳಿ ಬೇಡ ಅಂತ ಆಯಿತು. ಬಟ್ ಅವರು ಹೋಗಿ ನಮಗೆ ಹೇಳಿದ ಎಕ್ಸ್ಪೀರಿಯನ್ಸ್ ಮತ್ತು ನಾವೆಷ್ಟು ಪೇ ಮಾಡ್ತೇವೆ ಅದು ವರ್ತ್ ಅಂತ ಹೇಳಿದ್ರು. ಸೊ ನಾನು ನೋಡಿದಾಗ ಆಗ್ತದೆ, ನಿಮ್ಮ ಜೊತೆ ಶೇರ್ ಮಾಡಿದಾಗೂ ಆಗ್ತದೆ ಅಂತ ಇವತ್ತು ಹೊರಟಿದ್ದೀವಿ. ಇವತ್ತು ಅಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಆದಮೇಲೆ ವಾಪಸ್ ಬಂದು ಈವ್ನಿಂಗ್ ಬಸ್ಸಲ್ಲಿ ಕುತ್ಕೊಳ್ಳೋದು ವಾಪಸ್ ಊಟಿಗೆ. ಸೊ ಬನ್ನಿ, ನೀವು ಸಹ ನೋಡಿ ಎಂಜಾಯ್ ಮಾಡಿ. ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಮೆಟ್ರೋ ಬಂತು. ನಮ್ಮದು ಮೆಟ್ರೋದಲ್ಲಿ ಇವತ್ತಿನ ಜರ್ನಿ ಸ್ಟಾರ್ಟ್ ಆಯಿತು. ಮೆಟ್ರೋದಿಂದ ಇಳಿದು ಬ್ರೇಕ್ಫಾಸ್ಟ್ ಮಾಡಿ, ಆ್ಯಕ್ಚುಲಿ ಅದು ರಾಮೋಜಿ ಫಿಲ್ಮ್ ಸಿಟಿ ತನಕ ಹೋಗೋದಿಲ್ಲ ಮೆಟ್ರೋ, ಅರ್ಧ ತನಕ ಮಾತ್ರ ಹೋಗೋದು. ಮತ್ತು ಅಲ್ಲಿ ಇಳಿದು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಉಬರ್ ಬುಕ್ ಮಾಡಿದ್ವಿ. ಅದರಲ್ಲಿ ಫಿಲ್ಮ್ ಸಿಟಿ ತನಕ ಹೋದ್ವಿ. ಅಲ್ಲಿ ಫಸ್ಟ್ ಅವರು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ ಟಿಕೆಟ್ ಬುಕ್ ಮಾಡಲಿಕ್ಕೆ. ಅಲ್ಲಿ ಕೆಲವು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ, ಫುಲ್ ಡೇ ಇವತ್ತು ಏನೆಲ್ಲ ಇರ್ತದಂತ ಈವೆಂಟ್ಸ್. ಅದು ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಟಿಕೆಟ್ ಬುಕ್ ಮಾಡಿ ಅಲ್ಲಿಂದ ಡೈರೆಕ್ಟು ಫಿಲ್ಮ್ ಸಿಟಿ ಹತ್ರ ತಂದು ಡ್ರಾಪ್ ಮಾಡ್ತಾರೆ. ಇಲ್ಲಿ ಪರ್ ಪರ್ಸನ್ಗೆ ಕಾಸ್ಟ್ 1700 ಸಮಥಿಂಗ್, ಮೇ ಬಿ 1750 ಅಂತ, ನಂಗೆ ಸರಿ ನೆನಪಿಲ್ಲ. 1750 ಮೇ ಬಿ. लार्जेस्ट फिल्म सिटी बोलते हैं. वो राइट साइड में एंट्री रहता, देखो आना, उधर चले जाओ. ಇಲ್ಲಿ ಎಂಟರ್ ಆದದ್ದೇ ಫಸ್ಟು ಚೆಕ್ಕಿಂಗ್ ಎಲ್ಲ ಇದೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಎಂಟ್ರೆನ್ಸಲ್ಲಿ ಒಂದು ಫೋಟೋ ಶೂಟ್ ಇದ್ದು ಸೆಟ್ಟಿಂಗ್ ಇಟ್ಟಿದ್ದಾರೆ. ಅಲ್ಲೆಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾರೆ. ನಾವು ಸಹ ಕ್ಲಿಕ್ ಮಾಡಿದ್ವಿ. ಅದಾದಮೇಲೆ ಎಂಟ್ರಿ, ಚೆಕಪ್ ಎಲ್ಲ ಆದಮೇಲೆ, ಚೆಕ್ಕಿಂಗ್ ಎಲ್ಲ ಆದಮೇಲೆ ಮತ್ತೊಂದು ಬಸ್ ಬರ್ತದೆ. ಆ ಬಸ್ಸಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ರಾಮೋಜಿ ಫಿಲ್ಮ್ ಸಿಟಿ. ಆ ಬಸ್ಸಲ್ಲಿ ಒಂದು ಟಿ ವಿ ಇರ್ತದೆ, ಅದರಲ್ಲಿ ಫುಲ್ ಡೇದು ಏನೆಲ್ಲ ಉಂಟು, ಏನೆಲ್ಲ ಈವೆಂಟ್ಸ್ ಉಂಟು, ಎಲ್ಲೆಲ್ಲ ವಿಸಿಟ್ ಮಾಡಲಿಕ್ಕೆ ಉಂಟು, ಅದು ಫುಲ್ ಡೇದು ಈವೆಂಟ್ ಆ ಟಿ ವಿಯಲ್ಲಿ ಶೋ ಮಾಡ್ತಾರೆ, ಯಾವ ಪ್ಲೇಸಸ್ ಅಲ್ಲಿ. ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟ್ ಆಯಿತು ಜರ್ನಿ. ಇದು ಫುಲ್ ರಾಮೋಜಿ ಫಿಲ್ಮ್ ಸಿಟಿ 2000 ಏಕರ್ಸಲ್ಲಿ ಉಂಟಂತೆ. ವರ್ಲ್ಡ್ ಇದು ಲಾರ್ಜೆಸ್ಟ್ ಫಿಲ್ಮ್ ಸಿಟಿ ಅಂತೆ. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಸಹ ಸಿಕ್ಕಿದೆ ಈ ಫಿಲ್ಮ್ ಸಿಟಿಗೆ. ಮತ್ತು ಇಲ್ಲಿ ತುಂಬ ಮೂವೀಸ್ ಎಲ್ಲ ಶೂಟ್ ಆಗಿದೆ. ಮುಂದೆ ನೀವು ನೋಡ್ಬೋದು. ಇಲ್ಲಿ ನೋಡಿ, ಡಿಫ್ರೆಂಟ್ ಬಿಲ್ಡಿಂಗ್ ಸ್ಟ್ರಕ್ಚರ್, ಅಂದರೆ ಬೇರೆ ಬೇರೆ ದೇಶದ್ದು ಶೂಟ್ ಮಾಡಲಿಕ್ಕೆ ಒಂದೇ ಪ್ಲೇಸಲ್ಲೆಲ್ಲ ಸೆಟ್ಟಿಂಗ್ ಮಾಡಿ ಎಲ್ಲ ಇಟ್ಟಿದ್ದಾರೆ, ನೀವು ನೋಡ್ಬೋದು. ನೋಡಿ, ಇಲ್ಲಿ ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸರ್ಟಿಫಿಕೇಟ್. ಇಲ್ಲಿ ಫುಲ್ ತಿರ್ಗ್ಲಿಕ್ಕೆ ವಿಂಟೇಜ್ ಬಸ್ಸಸ್ ಆಯ್ತಾ ನೋಡಿ, ಅಂತ ತುಂಬ ಚಂದ ಉಂಟು ನೋಡ್ಲಿಕ್ಕೆ. ಇಲ್ಲಿ ನಮಗೆ ಒಂದು ಪ್ಲೇಸಿಗೆ ಬಂದು ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ಶುರು ಆಗ್ತದೆ ವೆಲ್ಕಮ್ ಪ್ರೋಗ್ರಾಮ್.
ಇಲ್ಲಿ ನೋಡಿ ಇನ್ಫಾರ್ಮೇಶನ್ ಡೆಸ್ಕ್. ಇಲ್ಲಿ ನಮಗೆ ಫುಲ್ ಡೇದು ಒಂದು ಚಾರ್ಟ್ ಕೊಡ್ತಾರೆ ಏನೆಲ್ಲ ಉಂಟು ಅಂತ. ನಾವು ಅದರ ಪ್ರಕಾರ ನಮ್ಗೆ ಎಲ್ಲಿಯಾದ್ರೂ ಹೋಗ್ಲಿಕ್ಕಿದ್ರೆ ಟೈಮ್ ಎಲ್ಲ ಸೆಟ್ ಮಾಡ್ಬೋದು ಆಯ್ತಾ. ಇಲ್ಲೀಗ ವೆಲ್ಕಮ್ ಡ್ಯಾನ್ಸ್ ಇಂದ ಸ್ಟಾರ್ಟ್ ಆಗ್ತದೆ ಡೇ. Eureka wholeheartedly wish you lovely people in a kingdom of fun, frolic and excitement. Meet it live. Flash those smiles and get back to the magical moments you always cherished as a child. ನಾವು ಹೋದ ದಿನ ಅಂತೂ ಫುಲ್ ಕ್ರೌಡ್ ಇತ್ತಾಯ್ತಾ, ತುಂಬ ಸ್ಟೂಡೆಂಟ್ಸ್ ಬಂದಿದ್ರು ರಾಮೋಜಿ ಫಿಲ್ಮ್ ಸಿಟಿಗೆ ಪಿಕ್ನಿಕ್ಗೆ ಅಂತ. ಮೇ ಬಿ ಎಂಟ್ರಿ ಆದದ್ದೇ ಪುನಃ ಅಗೇನ್ ಒಳಗಡೆ ಇನ್ನೊಂದು ಡ್ಯಾನ್ಸ್ ಇತ್ತು, ವೆಲ್ಕಮ್ ಡ್ಯಾನ್ಸ್. ಇಲ್ಲಿ ವೆಲ್ಕಮ್ ಡ್ಯಾನ್ಸ್ ಆದದ್ದೇ ಫಸ್ಟ್ ಫಿಲ್ಮಿ ದುನಿಯಾ ಅಂತ ರಾಮೋಜಿ ಮೆಟ್ರೋದಲ್ಲಿ, ಅಂದರೆ ರಾಮೋಜಿ ಮೆಟ್ರೋ ಅಂತ, ಅಲ್ಲಿ ಎಷ್ಟು 9 ಜನ ಕೂತ್ಕೊಳ್ಬೋದು. ಸಣ್ಣ ಸಣ್ಣ ಮೆಟ್ರೋ ಥರ, ಟ್ರೈನ್ ಥರ. ಅದರಲ್ಲಿ ಒಂದು 5 ಮಿನಿಟ್ಸ್ ಫಿಲ್ಮಿ ದುನಿಯಾ ಅಂತ ತಿರುಗಿಸ್ತಾರೆ ನೋಡಿ. ತುಂಬ ಒಳ್ಳೆ ಉಂಟು, ತುಂಬ ಚೆಂದ ಉಂಟು. ಮಿಸ್ ಮಾಡಬೇಡಿ ಆಯಿತಾ, ಸ್ಕಿಪ್ ಮಾಡಬೇಡಿ, ನೋಡಿ. ನಾವು ರಾಮೋಜಿ ಮೆಟ್ರೋ ಅಲ್ಲಿ ಕೂತ್ಕೊಂಡ್ವಿ. अर्जुन के साथ सफर करते हैं फिल्मी दुनिया का।
Yes, sir. Action. ಶೂಟ್ ಮಾಡ್ತಾ ಇದ್ದೀವಿ. झालं. वाव. मेरी दूसरी इच्छा मैं पूरी कर दूं। ईशा से शादी करना चाहता हूँ। पाणी घ्या मस्त. ये बच्चे ಆಯಿತು ಗೈಸ್, ಹೇಗಿತ್ತು? ತುಂಬ ಚಂದ ಬ್ಯೂಟಿಫುಲ್ ಆಗಿತ್ತಲ್ಲ. ನೋಡಿ, ಅದು ಫಿಲ್ಮಿ ದುನಿಯಾ. ಆ ಸೆಟ್ಗೆ ಮ್ಯಾಚ್ ಆಗುವಂಥದ್ದು ಶಾಪಿಂಗ್ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಕಡೆ ಹಾಗೆಯೇ ಇಲ್ಲ, ಎಲ್ಲ ಸೆಟ್ ಆ ಟೈಪಿಗೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಈವೆಂಟು. ಅದು ನೋಡಿ ಅದರ ನೆಕ್ಸ್ಟ್ ಎಂಡಿಗೆ ಆ ಇವೆಂಟ್ಗೆ ಮ್ಯಾಚ್ ಆಗುವಂಥದ್ದು ಶಾಪಿಂಗ್ ಇಟ್ಟಿದ್ದಾರೆ. ಅದು ಆದದ್ದೇ ಆ್ಯಕ್ಷನ್ ಥಿಯೇಟರ್, ಫಿಲ್ಮ್ ಮೇಕಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಫಿಲ್ಮ್ ತೆಗಿಬೇಕಾದ್ರೆ ಹೇಗೆ ತೆಗ್ಬೋದು, ಅಂದರೆ ಎಷ್ಟು ಸೆಟ್ಟಿಂಗ್ ಇರ್ತದೆ, ಎಷ್ಟು ಡಿಫ್ರೆಂಟ್ ಸ್ಟೆಪ್ಸ್ ಇರ್ತದೆ, ಅದು ಈಗ ಸ್ಟಾರ್ಟ್ ಆಗ್ತದೆ. ನೋಡಿ, 3 ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಉಂಟು. ನೋಡಿ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ನಾನು ಸಹ ಫಸ್ಟ್ ಟೈಮ್ ನೋಡೋದು. ನೀವು ಇದಕ್ಕಿಂತ ಬಿಫೋರ್ ನೋಡಿದ್ದಾದರೆ
ಕಮೆಂಟ್ ಮಾಡಿ ಆಯಿತಾ. ओके, बहुत जल्दी हो गए हैं सिलेक्शन. दोस्तों जोरदार तालियां तो बनता है इनके लिए. प्लीज कम ऑन टू द स्टेज एंड स्टैंड ऑन दैट नंबर. इस नंबर के ऊपर खड़े हो जाइए स्टेज के ऊपर. प्लीज हीरो अगला फिल्म में प्लान कर रहे हैं. ओके, प्लीज स्टैंड ऑन दैट नंबर. इस नंबर के ऊपर रखिए. मैडम अभी आपका नाम बताइए. योर नेम प्लीज. My name is Rupi Patel. योर Nikita. Okay, first of all, congratulations to your 3 members because without any auditions, you are selected for my movie. Now, I said to everyone, hi, एक बार सबको हाई बोलिए. क्या हुआ? जितना प्यार से बोलोगे हाई बोल रहे, थोड़ा सा रिएक्ट हो जाइए. Yes, क्योंकि 10 मिनट में ये लोग बहुत बड़े सुपरस्टार्स बनने वाले हैं, सेलिब्रिटी भी हो जाते हैं. तो सबको ऑटोग्राफ देना मत भूलना. ओके, नाउ डू वन थिंग वेरी सिंपल का काम है. फिलहाल ये 3 मेंबर्स प्लीज गो इनसाइड ऑफ दैट स्टार रूम. उस स्टार रूम के अंदर जाइए. ओके दोस्तों, एक फिल्म बनाने के लिए 10 गुने से भी ज्यादा लोग काम कर. पर्दे के आगे रिश्ते में तो हम आपके कौन लगते हैं ये आप अच्छी तरह से जानते हो. जनता में जानती है शहंशाह के नाम. ओके, ध्यान से सुनिए, लिसन केयरफुली. आपका सीन है, जस्ट इमेजिन करिए कि 3 मेंबर्स आर बैंक रॉबर्स. ओके, तीनों बैंक से पैसे चोरी करके भाग रहे हैं. सामने देखिए, लाइव कैमरा है वो बॉक्स के अंदर और पीछे से पुलिस आ रहा है. समवन चेजिंग गन यू. तो क्या करते हैं आप लोग? व्हाट विल यू डू? ऐसा स्माइल करते. टेंशन से एस्केप होने का एक्टिंग है. वेरी सिंपल, जस्ट गाड़ी को स्विंग करना है लेफ्ट और राइट, दिस मच एनफ. ओके, जो राइट हैंड है एक्सीलरेटर उसे रेज करिए. व्हेन आई से लुक बैक टर्न द फेस राइट साइड, लुक एट ग्रीन मैट एंड इमीडिएटली लुक एट द कैमरा. ओके, रेडी? यस, पोजीशन, लाइट्स ऑन, लुक एट कैमरा, एक्शन, स्टार्ट. एक्शन बोल दिया मैंने. लेफ्ट राइट करिए गाड़ी को, लेफ्ट राइट स्लोली स्लोली स्विंग करके रेस करिए. वाओ, आ गए हैं स्टार्स पर्दे के ऊपर. दे आर ऑन द स्क्रीन. रेज द बाइक, तेज चलाइए, गाड़ी का स्पीड बढ़ाइए. रेज द बाइक. जो राइट हैंड है हाथ का मूवमेंट दीजिए. यस, सुपर. नाउ लुक बैक. अभी देखिए मैडम गाड़ी चलाइए, आपका गाड़ी नहीं जा रही. लास्ट पर्सन. लेफ्ट राइट करिए गाड़ी को, लेफ्ट राइट करिए. यस करिए मैडम. यस, बीच में लगाइए गाड़ी को, ऐसा आगे करिए. लेफ्ट राइट करिए मैडम जी. बैलेंस विद द लेग, लेफ्ट राइट मूवमेंट. यस, सुपर. लुक बैक अगेन. और एक बार देखिए पीछे. Before that, now I am going to play the instruments on the stage here. Just you identify what is this song. ये आवाज कौन सा है, पहचान के बताइए. ఇది ఏ శబ్దమో చెప్పాలండి. विंड, गाली शब्दमा, हवा का आवाज है. नाउ दिस वन, ये बोलिए. थंडर, बिजली का आवाज, उरुमुल शब्दम. रेन, बारिश, वर्षम. तो दोस्तों, we did one small demo on the stage here. इसी स्टेज के ऊपर डेमो बनाया है. Just you watch this demo, you will get perfect picture about the sound effects. एक बार डेमो देखिए, आप भी को मालूम होगा. डेमो చూడండి, మీ అందరికీ అర్థమవుతుంది. Watch this. बाइक चलाना है, ये मोटर बाइक का आवाज है. मैं बोलने के बाद शुरू करिए. सर जी आपका नाम बोलिए. मच्छिंद्र घोड़के. मच्छिंद्र सर, आप हवा के पास जाके रुकिए. सर आप? महेश पटेल. महेश सर, आपका तो इम्पोर्टेंट का रोल है, आगे बढ़िए. महेश जी, इस फिल्म में आपका रोल एक ही बार आएगा, क्लाइमैक्स में होगा. ओके, इंस्पेक्टर गन लेकर आएगा शूट करने के लिए. ये बुलेट का आवाज है. जब मैं शूट बोलती हूँ, जस्ट आप यहाँ पे ऐसा जोर से मारना है, एक ही बार मारना है, क्योंकि उनके पास भी एक ही बुलेट है. वो ध्यान में रखिए. और टीवी देखते रहिए. आप इधर आइए सर, इधर आइए. मिशन गन नहीं है सर, ऑर्डर. नाउ स्टार्ट द बाइक. एक्सेलेंट, शुरुआत है. कीप गोइंग, कंटिन्यू. आप इधर आइए सर, यहाँ पे इधर खड़े हो जाइए. उस
सर अब टीवी देखिए वहाँ पे खड़े होके कंटिन्यू मैम। जब तक टीवी में ये फिल्म चलता है तब तक बाइक और आवाज चलते रहना है, डोंट स्टॉप इन बिटवीन, बीच में रुकना नहीं है, वहाँ पे तो कंटिन्यू अंटिल ऐसे कर। दोस्तों बहुत अच्छा शूट हुआ है, जोरदार तालियां तो होना चाहिए हमारे फॉरी आर्टिस्ट के लिए। गिव ए बिग राउंड ऑफ अप्लॉज टू देम। Ladies and gentlemen, if we hear bike racing sound in the movies, you remember that is a mixer sound. कभी भी आपको फिल्मों में बाइक रेसिंग का आवाज सुनाई दिया तो समझ लीजिए पक्का वो घर में चिकनी बनाने का मिक्सी का आवाज भूल गए। This process was continued until लगान मूवी के पहले तक इसी प्रोसेस को इस्तेमाल किया था साउंड इफेक्ट ऐड करने के लिए। अब तो एडवांस टेक्नोलॉजी आ गया है, शूटिंग में ही साउंड इफेक्ट ऐड रहा है, అడ్వాన్స్ టెక్నాలజీ రావడంతో షూటింగ్ లోనే సౌండ్ ఎఫెక్ట్ ని కూడా యాడ్ చేస్తున్నారు। दोस्तों यू नो एवरीवन आप सबको तो पता होगा आलम आरा इज ए इंडियन फर्स्ट रेडी ಶೂಟ್ ಮಾಡಿ ಎಕ್ಸಲೆಂಟ್ ಮಾಡಿ ಇಲ್ಲಿ ನೋಡಿ ಆ್ಯಕ್ಷನ್ ಎಲ್ಲ ಆಯಿತು, ಈಗ ಲಾಸ್ಟಿಗೆ ಫೈನಲ್ ಮೂವಿ ತೋರಿಸ್ತಾರೆ, ನೆಕ್ಸ್ಟ್ ಸ್ಟೆಪ್ ಇಂದ ನೀವು ನೋಡ್ಬೋದು। कितना लोगों का मेहनत होते हैं पर्दे के ಅದು ಆದದ್ದು ಈಗ ನೆಕ್ಸ್ಟ್ ಶೋ ಲೈಟ್ಸ್ ಕ್ಯಾಮರಾ ಆ್ಯಕ್ಷನ್।
ನಾನು ರಾಮೋಜಿ ಫಿಲ್ಮ್ ಸಿಟಿದು ಪಾರ್ಟ್ 1 ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನಾನು ತುಂಬ ಟ್ರೈ ಮಾಡಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಬೇಕಂತ, ಬಟ್ ಆಗೋದಿಲ್ಲ ಗೈಸ್, ತುಂಬ ಉಂಟು. ಸೊ ಪಾರ್ಟ್ 2 ಮಾಡ್ತೇನೆ ಆಯಿತಾ. ಅದು ಇನ್ನೂ ಸಹ ತುಂಬ ಇಂಟ್ರೆಸ್ಟಿಂಗ್ ಉಂಟು. ಬಾಹುಬಲಿ ಮೂವಿ ಶೂಟ್ ಆದದ್ದು ಫುಲ್ ಸೆಟ್ ಇದ್ದು ವಿಡಿಯೋ ಎಲ್ಲ ಉಂಟು ಅದರಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮೋಗಸ್ಸು ದೇವ್ ಬರೆ ಗುರು. ಸ್ಟೇ